ಮಾಡಿದ್ರೆ ನೀವು ದೇಶದ್ರೋಹಿ ಆಗ್ತೀರಾ. ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ BK ಹರಿಪ್ರಸಾದ್ ಅವರಿಗೆ, ಈ ಘಟನೆ ಬಗ್ಗೆ ನಿಮಗೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ, ಪ್ರಯರ್ ಇನ್ಫಾರ್ಮೇಶನ್ ಇದ್ರೆ ಹೋಗಿ ತಿಳಿಸಿ ಅನ್ನೋದನ್ನ ಹೇಳಕ್ ಬಯಸ್ತೇನೆ. ನಾನು ಹೇಳ್ತೀನಲ್ಲ, ಬಿಜೆಪಿಯ ಅಂತ ಮುಟ್ಟಾಳ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಬಿಜೆಪಿನಲ್ಲಿ ಯಾರು ಇರಕ್ ಸಾಧ್ಯ ಇಲ್ಲ, ಯಾರು ಇರಕ್ ಸಾಧ್ಯ ಇಲ್ಲ ಬಿಜೆಪಿನಲ್ಲಿ. ಇಂಥದ್ದೇನಾರ ಘಟನೆಗಳಾದ್ರೆ ದೇಶದ್ರೋಹಿಗಳೇ ಮಾಡಕ್ ಸಾಧ್ಯ, ಈ ದೇಶವನ್ನ ಪ್ರೀತಿ ಮಾಡದೇ ಇರೋರೇ ಮಾಡಕ್ ಸಾಧ್ಯ. ಅದನ್ನ ಅವರು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಿಳಿಸಿ ನೀವು. ಯತೀಂದ್ರ ಅವರು ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಭಾರತ ಯಾವಾಗಲೂ ಒಂದು ಹಿಂದೂ ರಾಷ್ಟ್ರ ಆಗಬಾರ್ದು, ಆದ್ರೆ ಅಪಾಯಕಾರಿ. ನಾನು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ನೀವು ಭಾರತನ ಒಂದ್ಸರಿ ಪ್ರವಾಸ ಮಾಡಿ, ಉತ್ತರ ಪ್ರದೇಶಕ್ಕೆ ಹೋಗಿ, ಗುಜರಾತ್ಗೆ ಹೋಗಿ, ಮಹಾರಾಷ್ಟ್ರಕ್ಕೆ ಹೋಗಿ, ಆಮೇಲೆ ಗುಜರಾತ್ಗೆ ಹೋಗಿ, ನಾರ್ತ್ ಈಸ್ಟ್ ರಾಜ್ಯಗಳಿಗೆ ಹೋಗಿ, ಪಶ್ಚಿಮ ಬಂಗಾಳಕ್ಕೆ ಹೋಗಿ, ಭಾರತನ ಹಿಂದೂಸ್ತಾನ ಅಂತ ಕರೆಯೋರು ಎಷ್ಟು ಜನ ಇದ್ದಾರೆ, ಹಿಂದೂ ರಾಷ್ಟ್ರ ಇದು ಅಂತ ಕರೆಯೋರು ಎಷ್ಟು ಜನ ಇದ್ದಾರೆ, ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಹಿಂದೂಸ್ತಾನ್ ಅಂತ ಕರೆಯುವಂಥವ್ರು ಎಷ್ಟು ಜನ ಇದ್ದಾರೆ, ನಾನು ಕೇಳೋದಕ್ಕೆ ಬಯಸ್ತೀನಿ. ಎಷ್ಟು ಪರ್ಸೆಂಟ್ ಇದ್ದಾರೆ ನಮ್ಮ ದೇಶದಲ್ಲಿ ಹಿಂದೂಗಳು? 80%ಗಿಂತ ಹೆಚ್ಚು. ಈ ರಾಷ್ಟ್ರ ಹಿಂದೂ ರಾಷ್ಟ್ರ ಅಲ್ವಾ? ಈ ದೇಶದಲ್ಲಿ 20% ಹಿಂದೂಗಳು ಅಲ್ಲದೆ ಇರ್ತಕ್ಕಂಥವ್ರು ಬಹಳ ಶಾಂತ ರೀತಿಯಿಂದ ಬದುಕ್ತಿದ್ದಾರೆ. ಏನಾರು ಅಪಾಯ ಇದೆಯಾ ಅವರಿಗೆ? ಏನಾದ್ರು ತೊಂದರೆ ಆಗಿದೆಯಾ? ಪಾಕಿಸ್ತಾನದ ರೀತಿಯಲ್ಲಿ ತೊಂದರೆ ಆಗಿದೆಯಾ? 80% 90% ಮುಸ್ಲಿಂ ಇರತಕ್ಕಂತ ರಾಜ್ಯಗಳ ದೇಶಗಳಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಿದೆ ಅಧ್ಯಯನ ಮಾಡಿದ್ದೀರಾ ಮಿಸ್ಟರ್ ಯತೀಂದ್ರ ಅವರೇ? ಸ್ವಲ್ಪ ಅಧ್ಯಯನ ಮಾಡಿ, ಸ್ಟಡಿ ಮಾಡಿ ಸ್ಟೇಟ್ಮೆಂಟ್ ಅನ್ನ ಕೊಡ್ಬೇಕು. ಬಾಯಿಗೆ ಬಂತು ಅಂತೇಳಿ ಹೇಳಿಬಿಡೋದಲ್ಲ, ದೇವ್ರ ಬುದ್ಧಿನೂ ಕೂಡ ಕೊಟ್ಟಿರ್ತಾನೆ. ಹಾಗಾಗಿ ನಾನು ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ, ಯು ಸ್ಟಡಿ ಫಸ್ಟ್, ದೆನ್ ಗಿವ್ ಎ ಸ್ಟೇಟ್ಮೆಂಟ್. ಈಗ ಆಂಜನೇಯರು ಒಂದು ಸ್ಟೇಟ್ಮೆಂಟ್ ಕೂಡ ತುಂಬಾ ವಿವಾದಕ್ಕೆ ಕಾರಣ ಆಗಿದೆ.